ಪೆಂಡಿಂಗ್ ಬಿಲ್ಸ್ಗಳು ಇತ್ಯರ್ಥ ಆಗದೇ ಪರಿಸ್ಥಿತಿ ಬಂದಿದೆ ಇವತ್ತು. ಮಾನ್ಯ ಅಧ್ಯಕ್ಷರೇ, 18ರಲ್ಲಿ ನೀವು ಬಿಟ್ಟು ಹೋಗಿದ್ದು ಬಾಕಿನೂ ಹೇಳಿಬಿಡಿ, ಅವಾಗ ಸರಿ ಆಗುತ್ತೆ. ಅದನ್ನ ಹೇಳ್ತೀನಿ, ಸ್ಟೇಟ್ಮೆಂಟ್ ಕೊಡಿ. ಬಜೆಟ್ ಮಂಡಿಸುವಾಗ ಹೇಳ್ತೀನಿ, ನೀವು ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳ್ತೀನಿ, ಉತ್ತರ ಕೊಡುವಾಗ ಹೇಳ್ತೀನಿ, ಅದನ್ನು ಹೇಳ್ತೀನಿ. ಏನಾದ್ರು ನೀವು ಕೇಂದ್ರದಿಂದ ಅನುದಾನಗಳು ತಂದ್ರ ಅದು ಇಲ್ಲ. ನಿಮಗೆ 15ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು 11,495 ಕೋಟಿ ಶಿಫಾರಸು ಮಾಡಿದ್ರು. ಕೊಡಿ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತೇಳಿ 5,495 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಒಟ್ಟು 11,495 ಕೋಟಿ ಕರ್ನಾಟಕಕ್ಕೆ ಬರಬೇಕಾಗಿತ್ತು. ನೀವು ಯಾವತ್ತಾರು ಕೊಡಿ ಅಂತ ಹೇಳಿದ್ರ? ಯಾವತ್ತಾರು ಕೊಡಿ ಅಂತ ಹೇಳಿದ್ರ? ಅಥವಾ ನಿಮ್ಮ ಸರ್ಕಾರ ಯಾವತ್ತಾರು ಹೋಗಿ ಕೇಳ್ತಾ? ಯಾವತ್ತಾರು ಕೇಳಿದ್ರ? ಕೇಳಲಿಲ್ಲ. 11,495 ಕೋಟಿ ಬರಲಿಲ್ಲ, 1 ರೂಪಾಯಿ ಬರಲಿಲ್ಲ. ನಾವು ಬಂದು ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದದು ಬರಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಾನು 3 ಸಾರಿ ಭೇಟಿ ಮಾಡಿದ್ದೆ. ಏನಾರು ಮಾಡಿ ಕೊಡಿಯಮ್ಮ ದಯಮಾಡಿ ಅಂತ ಹೇಳಿ, ನೀವು ನಮ್ಮ ರಾಜ್ಯದವರು ಇಂದ ರಾಜ್ಯಸಭಾ ಮೆಂಬರ್ ಆಗಿರೋದು, ಕೊಡಿ ಅಂತ ಕೇಳಿದೆ, ಕೊಡಲಿಲ್ಲ. ಅವಾಗ್ಲಿ ಅಪ್ಪರ್ ಭದ್ರಾ ಯೋಜನೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು 5,300 ಕೋಟಿ ರೂಪಾಯಿ. 1 ರೂಪಾಯಿ ಬಂದಿದೆಯಾ ಇಲ್ಲಿ ಇವತ್ತಿನವರೆಗೆ? ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಹೇಳಿತ್ತು, ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು. ಬಜೆಟ್ನಲ್ಲಿ ಹೇಳದಂತ ಹಣ ಭಾಷಣ ಏನೆಲ್ಲ ಮಾಡಿದ್ದು, ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಷ್ಟೇ ಅಲ್ಲ, ಅದನ್ನ ಒಂದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ ಅಂತ ನೀವೇ ಹೇಳಿದ್ರಿ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಬಂತ 1 ರೂಪಾಯಿ ಬಂತ 5,300 ಕೋಟಿನಲ್ಲಿ? ಯಾವಾಗ 23-24 ಬಜೆಟ್ನಲ್ಲಿ ಹೇಳಿದ್ದದು? 1 ರೂಪಾಯಿ ಕೊಡ್ಲಿಲ್ಲ. ಇಲ್ಲಿ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರಲ್ಲ, ಲಾಸ್ಟ್ ಬಜೆಟ್ ಅವರು ಬಜೆಟ್ ಮಂಡಿಸಿದ್ರಲ್ಲ, ಆ ಬಜೆಟ್ ಮಂಡಿಸಿದಾಗ ಅದನ್ನೇ ಹೇಳಿದ್ರು, ರೀಟ್ರೇಟ್ ಮಾಡಿದ್ರು. ಕೇಂದ್ರದಿಂದ 5,300 ಕೋಟಿ ಬರ್ತವೆ, ನಾವು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರು. 2 ಬಜೆಟ್ನಲ್ಲಿ ಹೇಳಿದಂತ 1 ರೂಪಾಯಿ ಬರಲಿಲ್ಲ. 1 ರೂಪಾಯಿ ಬರಲಿಲ್ಲ. ಇವರು ಅದ್ರ ಬಗ್ಗೆ ಮಾತನಾಡಲಿಲ್ಲ. ನಾವು ಕರ್ನಾಟಕದವರಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇರುವಾಗ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾಗಿತ್ತು, ಎತ್ತಲಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಅವರು ನ್ಯಾಯಯುತವಾಗಿ ಬರಬೇಕಾಗಿರೋದನ್ನು ಕೇಳಕ್ ಹೋಗ್ಲಿಲ್ಲ ಇವ್ರ ಕೈನಲ್ಲಿ. ದಿಸ್ ಇಸ್ ದಿ ಪೊಸಿಷನ್. ಮಾನ್ಯ ಅಧ್ಯಕ್ಷರೇ, ನಮಗೆ ಇದರಿಂದ ಎಷ್ಟು ನಷ್ಟ ಆಯ್ತು ನೋಡಿ ಕರ್ನಾಟಕಕ್ಕೆ. ನ್ಯಾಯಯುತವಾಗಿ ಅವರೇ ಶಿಫಾರಸು ಮಾಡಿದ್ದದು 15ನೇ ಹಣಕಾಸಿನ ಆಯೋಗ. ಮತ್ತೆ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಹಣಕಾಸಿನ ಮಂತ್ರಿಯಾಗಿ ಘೋಷಣೆ ಮಾಡಿದ್ದದು 23-24 ಬಜೆಟ್ನಲ್ಲಿ 1 ರೂಪಾಯಿ ಬರಲಿಲ್ಲ. ಇವರಾದ್ರೂ ಕೇಳಿದ್ರ? ಏನೂ ಕೇಳ್ದೇನೆ
ಇವತ್ತು ಅನುದಾನ ಇಲ್ಲ ಅಂತ ಭಾಷಣ ಮಾಡಕ ಇರೋದು. ಬರೀ ಭಾಷಣಕ್ಕೋಸ್ಕರ ನಾವು ವಿರೋಧ ಪಕ್ಷವಾಗಿರೋದು. ಸುಳ್ಳು ಮಾಹಿತಿ ಕೊಡಕ್ಕ. ಸೊ ದಿಸ್ ಇಸ್ ವಾಟ್ ಹ್ಯಾಪಂಡ್. ಆಮೇಲೆ ಅಶೋಕ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ಅನುದಾನ ಕೊಟ್ಟಿಲ್ಲ ಅಂತ. ಅನುದಾನ ಕೊಟ್ಟಿಲ್ಲ ಅಂತ ಹೇಳೋದು ಸರಿ ಇಲ್ಲ. ಅನುದಾನ ಕೊಟ್ಟಿದ್ದೀವಿ. ಈ ಸಾರಿ ಕನ್ನಡ ಇವರಿಗೆ ಕಲಾವಿದರಿಗೆ ಮಾಸಾಸನ ಕೂಡ ಹೆಚ್ಚು ಮಾಡಿದ್ದೀವಿ. ಬಜೆಟ್ ಅಲ್ಲಿ ಮಾತಾಡಿದ್ರು ಸರ್. ಅದು ಹೇಳ್ತೀನಿ. ಅಲ್ಲೂ ಒಂದ್ಸಾರಿ ಹೇಳ್ತೀನಿ. ಇಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗೋದಿಲ್ವಲ್ಲ. ಈಗ ಕೇಳಪ್ಪ ಇಲ್ಲಿ ಅಶ್ವಥ್ ನಾರಾಯಣ್. ಈಗ ಇವರು ಅಶೋಕ್ ಅವರು ಏನಂತ ಹೇಳಿದ್ದಾರೆ, ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬೇಕಲ್ವಾ? ಅಲ್ಲ, ಕೊಟ್ಟಿದ್ರೆ ಹೇಳಿ, ಕೊಡ್ತೀರಾ? ಸುಳ್ಳು ಯಾಕೆ ಹೇಳ್ತೀರಾ? ಇಲ್ಲ ಸುಳ್ಳು ಹೇಳಿಲ್ಲ. ಅಲ್ಲ, ಬಿರಿ ಸುಳ್ಳೇ ಹೇಳ್ತಾ ಇರೋದು. ಅಂಕಿಅಂಶಗಳ ಮೂಲಕ ಅಂಕಿಅಂಶನೇ ನಾನು ಹೇಳಿದ್ದೀನಿ ನೋಡಿ. ಕನ್ನಡ ಸಂಸ್ಕೃತಿ ಇಲಾಖೆ ಇಲ್ಲೇ ಇದೆ. ಕನ್ನಡ ಕೆಲಸಕ್ಕೆ ಕಾಸಿನ ಕೊರತೆ ಅಂತಾನೆ ಐತೆ, ಹೇಳಿದ್ದೀನಿ. ಪತ್ರಿಕೆ ಅದು. ನೀವು ಪತ್ರಿಕೆ ತಾನೇ ಹೇಳಿದ್ದು. ಇಷ್ಟೊತ್ತು ನೀವು ಪತ್ರಿಕೆ ಸುಳ್ಳು ಬರೀತಾರೆ. ಅಲೋಕೇಶನ್ ನಾನು ಹೇಳೋದು ಈಗ ಮುಗಿದ ಈಗ ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದಾರೆ. ಇಲಾಖೆ ವಿರೋಧ ಪಕ್ಷ ನಾಯಕರೇ, ಇಲಾಖೆ ಬಜೆಟ್ ನಲ್ಲಿ ಹೆಚ್ಚಿನ ದುಡ್ಡನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಂತ ವಿಧಾನ ಇದೆ. ಉದಾಹರಣೆ ಹೇಳ್ತಾ ಇದ್ದೀವಿ. ಕನ್ನಡ ಮತ್ತು ಅತಿ ಹೆಚ್ಚು ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರೀ 267 ಕೋಟಿ ಇದ್ದಿದ್ದನ್ನು ಹೆಚ್ಚು ಕೊಟ್ಟಿದ್ದಾರೆ. 300 ಚಿಲ್ಲರೆ ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮೊನ್ನೆ ಬಡ್ಜೆಟ್ ಮೇಲೆ ಮಾತಾಡೋವಾಗೂ ಹೇಳಿದ್ದೀನಿ. ಅವ್ರು ಕೊಟ್ಟಿರೋ ಪುಸ್ತಕ ಪ್ರಿಂಟ್ ಮಾಡಿರೋದ್ರಲ್ಲೇ ನಾನು ವ್ಯತ್ಯಾಸ ಹೇಳಿದ್ದೀನಿ. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಎಷ್ಟು ಕೊಟ್ಟಿದ್ರು, ಇವ್ರು ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ. ಅದ್ರ ಮೇಲೇನೆ ಪತ್ರಿಕೆಯವ್ರು ಬರೆದಿರೋ. ಪತ್ರಿಕೆ ಸುಳ್ಳು ಬರ್ದವ್ರ ಪತ್ರಿಕೆಯವರು ನಾವ್ ಹೇಳಿರೋ ಇದ್ರ ಮೇಲೇನೆ ಬರ್ದಿದ್ದಾರೆ. ಕನ್ನಡಕ್ಕೆ ಕಾಸಿಲ್ಲ ಅಂತ ಬರ್ದು ಎಲ್ಲ ಒಂದೇ ಅಲ್ಲ, 10 ಪ್ರಶ್ನೆಗಳು ಬರ್ದಿದ್ದಾರೆ. ನಿಮ್ ಪರವಾಗಿ ಬರ್ದಿದ್ದಾರೆ. ಅದರಿಂದ ಹೆಚ್ಚು ದುಡ್ಡು ಸಿಗ್ಲಿ ನಮ್ಮ ಸ್ನೇಹಿತರಿಗೆ. ಅಶ್ವಥ್ ಅವ್ರು ಮಾತಾಡಿ ಯಾಕೆ ಮಾತಾಡ್ತಾರೆ? ಸನ್ಮಾನ್ಯ ಅಧ್ಯಕ್ಷರೇ, ನೀವು ಯಾಕೆ ನಮ್ಗೆ ಕನ್ನಡಕ್ಕೆ ಏನಾನ ಕೊಟ್ಟಿದ್ರೆ ನಮ್ಗೆ ಹೇಳ್ಗಣಕ್ಕೆ ಹೆಮ್ಮೆ ಆಗ್ತತೆ. ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅಂತ. ಕೊಟ್ಟಿಲ್ಲ ಅಂತ ನಾನು ಅಂಕಿ ಅಂಶನೇ ಹೇಳಿರೋದು, ಟ್ಯಾಲಿ ಮಾಡಿ ಹೇಳಿದ್ದೀನಿ. ಬಡ್ಜೆಟ್ ಅಲ್ಲಿ ಬೊಮ್ಮಾಯಿ ಅವರು ಬಡ್ಜೆಟ್ ಅಲ್ಲಿ ಎಷ್ಟು ಕೊಟ್ಟಿದ್ರು, ಸಿದ್ದರಾಮಯ್ಯನವರು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕಡಿಮೆ ಕೊಟ್ಟಿದ್ದಾರೆ, ಆ ಪರ್ಸೆಂಟೇಜ್ ಲೆಕ್ಕ ಹಾಕಿದೀನಿ. ನನಗೆ ಮುಖ್ಯಮಂತ್ರಿಗಳು ಯಾಕೋ ನಾವು ಏನ್ ಪ್ರಶ್ನೆಗಳು ಕೇಳಿದಿರ ಅದ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದಾರೆ. ಅವ್ರಿಗೆ ಏನ್ ಬೇಕೋ ಅದನ್ನ ಆಯ್ಕೆ ಮಾಡ್ತಾರೆ. ಮಾತಾಡ್ಲಿ, ಅವರು ಪೊಲಿಟಿಕಲ್ ಆಗಿ ಮಾತಾಡ್ಬೇಕು, ಮಾತಾಡ್ತಾರೆ. ಕೇಂದ್ರ ಸರ್ಕಾರ ತಾರತಮ್ಯ ಅಂತ. ಓಕೆ, ನಮ್ಮ ಸಿದ್ದು ಹೇಳ್ದ ತಾರತಮ್ಯ ಅಂತ ಹೇಳಿದ್ರೆ ಮೋದಿ ಅವರು ಬಂದು 10 ವರ್ಷ ಆಗಿದೆ, 11 ವರ್ಷ ಆಗಿದೆ ಅಷ್ಟೇ ಅಲ್ಲನಪ್ಪ. ಹಿಂದೆ ಎಲ್ಲ ಕಾಂಗ್ರೆಸ್ ಅವರ ಇದ್ದಿದ್ದು. ಮನಮೋಹನ್ ಸಿಂಗ್ ಅವರು ಎಷ್ಟು ಕೊಟ್ಟಿದ್ದಾರೆ ಹೇಳಿ? 6 ವರ್ಷ ವಾಜಪೇಯಿ 16 ಸೇರ್ಸ್ಕೊಳ್ಳಿ. ಉಳಿದಿದ್ದೆಲ್ಲ ನೀವೇ 60 ವರ್ಷ ಇದ್ರಲ್ಲ, ನೀವೇನೇನ್ ಕೊಟ್ಟಿದ್ರೆ ಹೇಳಿ. ಆಯ್ತು, ಒಂದು ಬಿಡುಗಡೆ ಮಾಡಿ. ಮನಮೋಹನ್ ಬೇಡ, ಅದ್ರ ಬೇಡ ಹೋಗೋದು ಅಲ್ಲಿಗೆ ಬೇಡ. ಮನಮೋಹನ್ ಸಿಂಗ್ ಅವರು 10 ವರ್ಷ, ಮೋದಿ ಅವರು ಎಷ್ಟು ವರ್ಷ ಅಂತ ಹೇಳಿದ್ರು. ಇವೆರಡನ್ನು ಟ್ಯಾಲಿ ಮಾಡಿ ಬಿಡುಗಡೆ ಮಾಡಿ. ಓಕೆ, ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟು ಕರ್ನಾಟಕ ಅನುದಾನ ಕೊಟ್ಟಿದ್ದಾರೆ ಎಲ್ಲ ಹೇಳಿ. ಏನೇನ್ ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ, ಫೈನಾನ್ಸ್ ಇಂದ ಎಷ್ಟು ಕೊಟ್ಟಿದ್ದಾರೆ. ಇವರು ಅಲ್ಲಲ್ಲ, ಒಂದೇ ನಿಮಿಷ. ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಅಂತ. ಇವ್ರ ಲೈಫ್ ಅಲ್ಲಿ, ಕಾಂಗ್ರೆಸ್ ಅವ್ರ ಲೈಫ್ ಅಲ್ಲಿ ಇಂಥದ್ದೊಂದು ಇದನ್ನ ಕಟ್ಟಿಲ್ಲ. ಏನು ರೈಲ್ವೆ ಸ್ಟೇಷನ್ 47 ರೈಲ್ವೆ ಸ್ಟೇಷನ್ ನೋಡಿ, ಕಲರ್ ಪ್ರಿಂಟ್ ಕೊಟ್ಟಿದ್ದೀನಿ. 47 ಒಂದೇ ಬಾರಿ ಗುಲ್ಬರ್ಗ ಇಂದ ಹಿಡಿದು ರಾಯಚೂರ್ವರೆಗೂ ಎಲ್ಲ ಕಡೆನೂ ಕಟ್ಟಿದ್ದಾರೆ. ಯಾವ ತರ ಅಂದ್ರೆ ಇದನ್ನ ನಾವು ಕನ್ಸೂಮನ್ಸಲ್ಲೂ ಪ್ಲಾನ್ ಮಾಡಕ್ಕಾಗಲ್ಲ, ಆ ರೀತಿಯಾದಂತ ಕೊಟ್ಟಿದ್ದಾರೆ. ರೈಲ್ವೆ ಇಸ್ ವಿತ್ ದಿ ಸೆಂಟ್ರಲ್ ಗವರ್ಮೆಂಟ್. ಕೇಳಿದ್ರ ಇವ್ರನ್ನ? ಇವ್ರೇನ್ ಕೇಳಿಲ್ಲ, ಆದ್ರೂ ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಹಣ ಅವರೇ ಕೊಟ್ಟಿದ್ದಾರೆ.
ಇವರು ಯಾವ್ದನ್ನು 50,000 ಅಂತ ಅಲ್ಲ. ಎಲ್ಲಾರು ರಿಪ್ಲೈ ಆಗ್ಲಿ ಇಲ್ಲ ಅವ್ರು ರಿಪ್ಲೈ ಆಗ್ಲಿ ಈಲ್ಡ್ ಆಗ್ಲಿಲ್ಲ ರಿಪ್ಲೈ ಆಗ್ಲಿ ಈ ಪ್ರತಿಪಕ್ಷದ ಮಾತು ನೀವು ಎತ್ತಾಕಿ ಮಾತಾಡ್ತೀರಿ ಆಯ್ತು ಕೂತ್ಕೊಳ್ಳಿ ಎತ್ತ ಕೂತ್ಕೊಳ್ಳಿ ಈಗ ಮುಖ್ಯಮಂತ್ರಿ ರಿಪ್ಲೈ ಮಾಡಿ 10 ವರ್ಷದಲ್ಲಿ 2,36,950 290ರಷ್ಟು ಇನ್ಕ್ರೀಸ್ ಮಾಡಿದಂತವ್ರು ನರೇಂದ್ರ ಮೋದಿ ಅವರು. ಇವರು ಸದನಕ್ಕೆ ತಪ್ಪು ಆಯ್ತು ಈಗ ಅವರನ್ನು ಕೂತ್ಕೊಳ್ಳಿ ಅಲ್ಲಿ ಹೆಚ್ಚು ಕೊಟ್ಟಾರೆ ದಾಖಲೆ ಇದೆ. ಆಯ್ತು ಎತ್ತ ರಿಪ್ಲೈ ಆಗ್ಲಿ ಮುಖ್ಯ ಕಂಟಿನ್ಯೂ ಅಧ್ಯಕ್ಷರೇ, ರೈಲ್ವೆ ಎಂ.ಬಿ. ಪಾಟೀಲ್ ಭಾರತದ ರೈಲ್ವೆ ಈಸ್ ಇನ್ ದಿ ಸೆಂಟ್ರಲ್ ಲಿಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.